ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಾಕ್ಲೇಟ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ, ಮೈದಾ ಯೂಸ್ ಮಾಡ್ತಾ ಇಲ್ಲ, ಹಾಗೆಯೇ ಎಗ್ಗನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ. ಈಗ ನಾನು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ, ಹಾಗೆಯೇ ವ್ಯಾಕ್ಸ್ ಪೇಪರ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಕೇಕ್ ಮಾಡ್ತಿರೋದು ಇವತ್ತು ಕುಕ್ಕರ್ನಲ್ಲಿ. ಸೊ ಕುಕ್ಕರ್ಗೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕುಕ್ಕರ್ ಮುಚ್ಚಳದಲ್ಲಿ ಗ್ಯಾಸ್ ಕಟ್ಟು ಮತ್ತು ವಿಷಲ್ನ ನಾವು ಯೂಸ್ ಮಾಡಬಾರ್ದು ಕೇಕ್ ಬೇಕ್ ಮಾಡುವಾಗ. ಬನ್ನಿ ಈಗ ಕೇಕ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನು ಸೋಡಾ ಪುಡಿ ಹಾಕಿದ್ದೀನಿ. 1 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. 1/4 ಟೀ ಸ್ಪೂನು ಸಾಲ್ಟನ್ನು ಹಾಕಿದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಜರಡಿ ಇಟ್ಕೋಬೇಕು. ನೋಡಿ, ಒಂದು ಮಿಕ್ಸ್ ಕೊಡೋಣ. ಈಗ ಡ್ರೈ ಪೌಡರ್ ರೆಡಿಯಾಗಿದೆ. ಈಗ ವೆಟ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಕೇಕಿಗೆ. ಈಗ ಅರ್ಧ ಕಪ್ಪು ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಗಟ್ಟಿಯಾಗಿರೋ ಮೊಸರು ತಗೊಳ್ಳಿ. ಇದಕ್ಕೆ 1/4 ಕಪ್ಪು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ 3/4 ಕಪ್ಪು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನು ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಆಗಿದೆ. ಇವಾಗ ಡ್ರೈ ಪೌಡರ್ನ ಆ್ಯಡ್ ಮಾಡೋಣ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಈಗ ಬ್ಯಾಟರ್ ತಿಕ್ಕಾಗಿದೆ ಅಲ್ವಾ, ಅದಕ್ಕೆ ನಾನು 1/4 ಕಪ್ಪು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಲನ್ನು ಯೂಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಬ್ಯಾಟರ್ ರೆಡಿಯಾಗಿದೆ. ಈ ಬ್ಯಾಟರ್ನ ಯೂಸ್ ಮಾಡಿಕೊಂಡು ನಾವು ಓವನಲ್ಲೂ ಕೂಡ ಬೇಕ್ ಮಾಡ್ಕೋಬೋದು ಕೇಕ್ನ. ಓವನಲ್ಲಿ 180 ಡಿಗ್ರಿಯಲ್ಲಿ ಒಂದು 40 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಕೇಕ್ ರೆಡಿ ಆಗುತ್ತೆ. ಬನ್ನಿ ಈಗ ಈ ಮಿಕ್ಸ್ಚರ್ನ ನಾವು ಪ್ಯಾನಿಗೆ ಹಾಕೊಳ್ಳೋಣ. ಈ ಕೇಕನ್ನು ನಾವು ಒಂದು 40 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು ಕುಕ್ಕರಲ್ಲಿ, ಅಥವಾ ಕೇಕ್ ಬೇಯೋ ತನಕನೂ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಕೇಕ್ನ. ಇಲ್ಲಿ ಚಾಕ್ಲೇಟ್ ಸಾಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈಗ ಕೇಕ್ ರೆಡಿಯಾಗಿದೆಯಾ ನೋಡೋಣ. ನೋಡಿ, ನಾನಿಲ್ಲಿ ವುಡನ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಲಿಕ್ಕೆ. ನೋಡಿ, ಈ ಥರ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಕೇಕ್ ಬ್ಯಾಟರ್ ಏನು ಸ್ಟಿಕ್ ಆಗ್ತಾ ಇಲ್ಲ, ಚೆನ್ನಾಗಿ ಕುಕ್ ಆಗಿದೆ ಕೇಕು. ಕೇಕ್ ಇಲ್ಲಿ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ನೋಡಿ, ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿ ನೋಡಿ. ನೋಡಿ, ನಾನು ಚಾಕ್ಲೇಟ್ ಸಾಸ್ ಮಾಡಿದ್ನಲ್ಲ, ತಣ್ಣ ಆದಮೇಲೆ ಅದು ಈ ಥರ ಗಟ್ಟಿಯಾಗಿರುತ್ತೆ. ಅದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ನಾನು ಚಾಕ್ಲೇಟ್ ಚಿಪ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕೇಕನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ 1 ಗಂಟೆ ಅದನ್ನು ಇಡಿ. ನೋಡಿ, ಈಗ ಕೇಕ್ ರೆಡಿಯಾಗಿದೆ. ಕೇಕು ತುಂಬ ಸಾಫ್ಟ್ ಇದೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ನೋಡಿ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಹಾಗೆ ನಾವು ಚಾಕ್ಲೇಟ್ ಚಿಪ್ಸ್ ಕೂಡ ಆ್ಯಡ್ ಮಾಡಿದ್ದೀವಲ್ಲ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಕ್ಕಳಿಗೂ ಕೂಡ ಸಖತ್ ಇಷ್ಟ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಕು. ಮನೇಲಿ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.